ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಜಾಮೀನು ಅರ್ಜಿಯ ತೀರ್ಪು ಕೆಲವೇ ಕ್ಷಣದಲ್ಲಿ ಬರೋದಿದೆ. ಎಚ್.ಡಿ. ರೇವಣ್ಣ ಅವರಿಗೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜಾಮೀನು ಸಿಗುತ್ತಾ? ಸಿಗದೇ ಇದ್ರೆ ಮುಂದೇನು? ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಆದೇಶವನ್ನ ಪ್ರಕಟ ಮಾಡೋದಿದೆ. ತೀರ್ಪನ್ನ ಕಾಯ್ದಿರಿಸಿದ್ದಾರೆ ನ್ಯಾಯಾಧೀಶರು. ಜಾಮೀನಿಗೆ ಆಕ್ಷೇಪವನ್ನ ಸಲ್ಲಿಕೆ ಮಾಡಿದೆ ಎಸ್ಐಟಿ. ಆದೇಶವನ್ನ 42ನೇ ಎಸಿಎಂಎಂ ಕೋರ್ಟ್ ಕಾಯ್ದಿರಿಸಿದೆ. ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಬರೋದಿದೆ. ಹಾಗಾಗಿ ಸಾಕಷ್ಟು ಕುತೂಹಲ ಇದೆ. ಏನಾಗಬಹುದು ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ಭವಿಷ್ಯ ಅನ್ನುವಂಥದ್ದು. ನ್ಯಾಯಾಧೀಶರು ತೀರ್ಪನ್ನ ತಮ್ಮ ಚೇಂಬರ್ನಲ್ಲಿ ಬರೆಸುತ್ತಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇರುವುದು. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನು ಲಭ್ಯ ಆಗುತ್ತಾ? ಒಂದು ವೇಳೆ ಜಾಮೀನು ಅರ್ಜಿ ವಜಾ ಆದ್ರೆ ಆಗ ಏನಾಗುತ್ತೆ? ಕಾನೂನು ಸಂಕಷ್ಟ ಮತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುತ್ತಕೊಳ್ಳುತ್ತಾ ಎಚ್.ಡಿ. ರೇವಣ್ಣ ಅವರಿಗೆ ಅರೆಸ್ಟ್ ಆಗುವಂತಹ ಸಾಧ್ಯತೆಗಳಿದೆಯಾ? ಸದ್ಯ ಇದೆ ಅಂತಿದ್ದಾರೆ ಕಾನೂನು ತಜ್ಞರು. ಹಾಗಾಗಿ ಏನಾಗಬಹುದು ಅನ್ನುವಂತಹ ಕುತೂಹಲ ಸದ್ಯ ಕಾಡ್ತಾ ಇದೆ. ತೀರ್ಪನ್ನ ಕಾಯ್ದಿರಿಸಿದೆ 42ನೇ ಎಸಿಎಂಎಂ ನ್ಯಾಯಾಲಯ. ಕೋರ್ಟ್ನಲ್ಲಾದಂತಹ ವಿಚಾರಣೆಯ ಸಂದರ್ಭದಲ್ಲಾದಂತಹ ವಾದ ಪ್ರತಿವಾದವನ್ನ ಗಮನಿಸಿದ್ರಿ. ವಿಚಾರಣೆ ಆರಂಭ ಆಗ್ತಾ ಇದ್ದ ಹಾಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಜೈನಾ ಕೊಠಾರಿ ಅವರು ಯಾವುದೇ ಕಾರಣಕ್ಕೂ ಜಾಮೀನನ್ನ ನೀಡಬಾರ್ದು ಅಂತ ಹೇಳಿ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ತಾರೆ. ಯಾಕಂದ್ರೆ ಆಲ್ರೆಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾದಂತಹ ಕೇಸ್ ಇದೆಯಲ್ಲ, ಇದು ಮೊದಲ ಕೇಸ್. ಎಚ್.ಡಿ. ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾದಂತಹ ಕೇಸ್. ಏಪ್ರಿಲ್ 28ನೇ ತಾರೀಕು ದಾಖಲಾದಂತಹ ಒಂದು ಪ್ರಕರಣ ಇದು. ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಓರ್ವ ಸಂತ್ರಸ್ತೆ, ಸುಮಾರು 10 ವರ್ಷಗಳ ಕಾಲ ಕೆಲಸ ಮಾಡಿದ್ದಂತಹ ಸಂತ್ರಸ್ತೆ, ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಆಗಾಗ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಮಸಾಜ್ ಮಾಡೋದಕ್ಕೆ ಬಾ ಅಂತ ಕರೆಯೋದು, ಅಥವಾ ಹಣ್ಣು ಕೊಡುವಂತಹ ನೆಪದಲ್ಲಿ ಮೈ ಮುಟ್ಟೋದು, ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಆ ಸಂತ್ರಸ್ತೆ ತಮ್ಮ ದೂರಿನಲ್ಲಿ ರೇವಣ್ಣ ಅವರ ವಿಚಾರವಾಗಿ ಮಾಡಿರ್ತಾರೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆಯೂ ಯಾವ ರೀತಿಯಾಗಿ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮೆನ್ಷನ್ ಮಾಡಿರ್ತಾರೆ. ಹಾಗಾಗಿ ಏನಾಗಬಹುದು ಕೋರ್ಟ್ನಲ್ಲಿ ಸದ್ಯ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ನ್ಯಾಯಾಧೀಶರ ತೀರ್ಪು ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.